ಹಲೋ ಫ್ರೆಂಡ್ಸ್, ಇವತ್ತು ನಾನು ಹೊಸ ರೀತಿ ಬೇಬಿ ಕುಚ್ಚು ಹಾಕೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಇವತ್ತು ಮೈಸೂರು ಸಿಲ್ಕ್ ತೊಗೊಂಡಿದ್ದೀನಿ. ಡಬಲ್ ಕಲರ್ ಇರೋದು, ಕ್ರೀಮು ಮತ್ತು ಮೆರೂನ್ ಇದೆ. ಅದಕ್ಕೆ ನಾನು ಕ್ರೀಮ್ ಕಲರು ಮೆರೂನ್ ಕಲರು ದಾರ ತೊಗೊಂಡಿದ್ದೀನಿ. ಅದಕ್ಕೆ ಗಂಟು ಹಾಕೋಕ್ಕೆ ಗೋಲ್ಡನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಫಸ್ಟು ಸೀರೆಗೆ ಕ್ರೋಶದಲ್ಲಿ ಹಿಂಗೆ ಹೋಲ್ ಮಾಡ್ಕೋಬೇಕು. ಸ್ವಲ್ಪ ದೊಡ್ಡದಾಗಿ ಹಿಂಗೆ ಹೋಲ್ ಮಾಡಿಕೊಂಡು ಆಮೇಲೆ ನಾವು ಸೂಜಿಲಿ ಪೋಣಿಸ್ಕೊಂಡಿರೋಂತಹ 150 ಎಳೆ ದಾರನ ಈ ಥರ ಪೋಣಿಸ್ಕೋಬೇಕು. ಪೋಣಿಸ್ಕೊಂಡು ನಿಮಗೆ ಎಷ್ಟುದ್ದ ಬೇಕು ಅಷ್ಟುದ್ದಕ್ಕೆ ಹಿಂಗೆ ಮಾಡಿಕೊಂಡು ಆಮೇಲೆ ಅಡಿಲಿರೋ ದಾರನ 2 ಭಾಗ ಮಾಡಿಕೊಂಡು ಮೇಲಿರೋ ದಾರನ ಹಿಂಗೆ ಒಳಗೆ ಹಾಕಿ ಥರ ಜಡೆನ ಹಾಕೋಬೇಕು. ಆಮೇಲೆ ಎಷ್ಟುದ್ದ ಬೇಕು ಅಷ್ಟುದ್ದಕ್ಕೆ ಕಟ್ ಮಾಡ್ಕೋಬೇಕು. ಗೋಲ್ಡನ್ ಥ್ರೆಡ್ಡಲ್ಲಿ ಗಂಟುಗಳನ್ನು ಹಾಕೋಬೇಕು. ಮೇಲೆ ಒಂದು ಗಂಟು ಹಾಕ್ಕೊಂಡು ಆಮೇಲೆ ಸೀರೆನ ಉಲ್ಟಾ ಮಾಡಿ ಕುಚ್ಚಿನ ಹಿಂಭಾಗಕ್ಕೆ ಈ ಥರ ಗಂಟು ಹಾಕೋಬೇಕು. ಒಂದೆರಡು ಸಲ ಹಾಕೋಬೇಕು. ಆಮೇಲೆ ಎಷ್ಟುದ್ದ ಬೇಕು ಅಷ್ಟುದ್ದಕ್ಕೆ ನಾವು ಕಟ್ ಮಾಡ್ಕೋಬೇಕು. ನೋಡಿರಿ, ಈ ಥರ ಬರುತ್ತದೆ. ಫಿನಿಶ್ ಆದಮೇಲೆ ಈ ಥರ ಬರುತ್ತದೆ. ನೋಡಿರಿ, ಇದು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣುತ್ತದೆ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೊಸ ರೀತಿ ಬೇಬಿ ಕುಚ್ಚು ಹಾಕೋದನ್ನು ತೋರಿಸ್ಕೊಡ್ತೀನಿ.